ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮೊದಲೇ ನಷ್ಟದಲ್ಲಿದೆ. ಹೀಗಿರಬೇಕಾದರೆ ರಾಜ್ಯ ಸರ್ಕಾರ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದೆ. ಇದರಿಂದಾಗಿ ನಿಗಮ ಮತ್ತಷ್ಟು ಸಂಕಷ್ಟಕ್ಕೆ ಗುರಿಯಾಗಿದೆ ಅಂತ ಹೇಳ್ಬೋದು. ಇದು ಯಾವ ರೀತಿಯ ಸಂಕಷ್ಟ, ಏನು ರಾಜ್ಯ ಸರ್ಕಾರ ಗಾಯದ ಮೇಲೆ ಬರೆ ಎಳಿತಾ ಇದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ನಷ್ಟ ಅಂತ ಹೇಳಿದೆ, ಈಗೇನು 4 ನಿಗಮಗಳಿದೆ ರಾಜ್ಯದಲ್ಲಿ. ಏನು ಕರ್ನಾಟಕ KSRTC ಜೊತೆಗೆ NWKRTC ಮತ್ತು ಈಗೇನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಜೊತೆಗೆ BMTC, ಈ 4 ನಿಗಮಗಳ ಪೈಕಿ ಅತಿ ಹೆಚ್ಚು ನಷ್ಟದಲ್ಲಿರುವಂತಹ ನಿಗಮ ಅಂದರೆ ಅದು ವಾಯುವ್ಯ ರಸ್ತೆ ಸಾರಿಗೆ ನಿಗಮ. ಇಲ್ಲಿ ಹುಬ್ಬಳ್ಳಿಯನ್ನು ಕೇಂದ್ರ ಸ್ಥಾನವಾಗಿಸಿಕೊಂಡಂತಹ ಈ ನಿಗಮದ ವ್ಯಾಪ್ತಿನಲ್ಲಿ 6 ಜಿಲ್ಲೆಗಳು ಬರುತ್ತೆ. ನಿತ್ಯ 27 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಈ 27 ಲಕ್ಷ ಜನರ ಪೈಕಿ 17 ಲಕ್ಷ ಜನ ಮಹಿಳೆಯರು ಅನ್ನೋದು ವಿಶೇಷ. ಅದರಲ್ಲೂ ಏನು ಶಕ್ತಿ ಯೋಜನೆ ಜಾರಿಗೆ ಬಂದ ನಂತರ ಈ ಭಾಗದಲ್ಲೂ ಸಹ, ಈ ನಿಗಮದ ವ್ಯಾಪ್ತಿನಲ್ಲೂ ಸಹ ಸಾಕಷ್ಟು ಮಹಿಳೆಯರು ಅತಿ ಹೆಚ್ಚು ಪ್ರಯಾಣ ಮಾಡ್ತಾಯಿದ್ದಾರೆ. ಈ ಅಂಕಿಅಂಶಗಳೇ ಸ್ಪಷ್ಟವಾಗುತ್ತೆ. ಯಾಕಂದರೆ 27ರಲ್ಲಿ 17 ಲಕ್ಷ ಅಂದರೆ ಅತಿ ಹೆಚ್ಚು, ಶೇಕಡ 50ಕ್ಕಿಂತ ಹೆಚ್ಚು ಪರ್ಸೆಂಟೇಜು ಪ್ರಯಾಣ ಮಹಿಳೆಯರದಾಗಿದೆ. ಮತ್ತು ಈಗೇನು 2000 ಈಗೇನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಹೆಚ್ಚು ಕಡಿಮೆ 2.5 ವರ್ಷ ಆಯಿತು. 2.5 ವರ್ಷದಿಂದಲೂ ಸಹ ಸಾಕಷ್ಟು ಬಾಕಿ ಉಳಿಸ್ಕೊಂಡಿದೆ. ಇಡೀ ನಿಗಮಕ್ಕೆ 988 ಕೋಟಿ ರೂಪಾಯಿಗಳ ಬಾಕಿ ಉಳಿಸ್ಕೊಂಡಿದೆ. ಅಂದರೆ ಶಕ್ತಿ ಯೋಜನೆಯ ಒಟ್ಟು ಮೊತ್ತದ ಪೈಕಿ 988 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಅಂದರೆ ಪ್ರತಿ ತಿಂಗಳು ಏನು ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಇದಾಗುತ್ತೆ ಅನ್ನೋದನ್ನು ನಿಗಮದ ಒಂದು ಏನು ಅಕೌಂಟ್ಸ್ನಿಂದ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಕಳಿಸಲಾಗುತ್ತೆ. ರಾಜ್ಯ ಸರ್ಕಾರ ಅದರಲ್ಲಿ ಏನಂದರೆ ಪ್ರತಿ ತಿಂಗಳು ರಿಯಂಬರ್ಸ್ ಮಾಡಿಕೊಂಡು ಹೋಗ್ತಾ ಇದೆ. ಆದರೆ ಏನು ಪ್ರತಿ ತಿಂಗಳು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದ್ದರೂ ಸಹ ಈ ನಿಗಮಕ್ಕೆ ಬರಬೇಕಾದ ಮೊತ್ತ 988 ಕೋಟಿ, ಹೆಚ್ಚು ಕಡಿಮೆ 112 ಕೋಟಿ ಏನಾದರೂ ಆ್ಯಡ್ ಆಯ್ತಂದರೆ ಬರೋಬ್ಬರಿ 1000 ಕೋಟಿ ಅಮೌಂಟ್ ಆಗುತ್ತೆ. ಈ ಕಾರಣದಿಂದಾಗಿ ಮತ್ತಷ್ಟು ಸಂಕಷ್ಟಕ್ಕೆ ಗುರಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಏನು ಸಿಬ್ಬಂದಿ ವೇತನ ಸಕಾಲಕ್ಕೆ ಕೊಡೋಕ್ಕಾಗ್ತಾಯಿಲ್ಲ. ಇನ್ನು ಏನು ಡೀಸೆಲ್, ಯಾಕಂದರೆ ಖರ್ಚು ವೆಚ್ಚ ಏನು ನಿರ್ವಹಣೆ ಏನಿದೆ ಅದೆಲ್ಲವನ್ನೂ ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಹೀಗಾಗಿ ಒಂದು ರೀತಿಯಲ್ಲಿ ಏನು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಏನು ಒಟ್ಟು ಪೂರ್ತಿಯಾಗಿ ಅಂದರೆ ಹಣ ಕೊಡ್ತಾನೇ ಇಲ್ಲ ಅಂತಲ್ಲ, ಏನು ತಿಂಗಳ ಒಂದಷ್ಟು ಹಾಕ್ಕೊಂಡು ಹೋಗ್ತಾ ಇದೆ. ಆದರೆ ಏನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾ ಇಲ್ಲ. ಮತ್ತು ಏನು ಈಗ 100 ರೂಪಾಯಿ ಖರ್ಚಾಗಿದ್ದರೆ ಅದರಲ್ಲಿ ಶೇಕಡ 75% ಮಾತ್ರ ರಿಯಂಬರ್ಸ್ಮೆಂಟ್ ಮಾಡ್ತಾಯಿದೆ. ಅಂದರೆ ಟಿಕೆಟ್ ವೆಚ್ಚ, ಈಗ ಮಹಿಳೆಯರಿಗಾಗಿ ಏನು 100 ರೂಪಾಯಿ ಖರ್ಚು ಮಾಡಿದರೆ ಅದರಲ್ಲಿ 75 ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅಂದರೆ ಇನ್ನೂ 25 ಡೆಫಿಷಿಯಟ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಆ 75% ಆದ್ರೂ ಸಕಾಲಕ್ಕೆ ಕೊಡಬೇಕನ್ನೋದು ಒಂದು ಈ ಭಾಗದ ಜನರ ಮನವಿಯಾಗಿದೆ. ಮತ್ತು ಈ ಕುರಿತು ಏನು ವಾಯುವ್ಯ ಸಾರಿಗೆ ನಿಗಮದ MD ಅವರು ಸಹ ಮಾತನಾಡಿದ್ದಾರೆ. ಪ್ರಿಯಾಂಕ ಅವರು ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು 988 ಕೋಟಿ ರೂಪಾಯಿ ಬಾಕಿ ಉಳಿದಿದೆ, ಆ ಹಣ ಬಂದಲ್ಲಿ ನಮಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಏನು ರಾಜ್ಯ ಸರ್ಕಾರ ಈಗೇನು ಶಕ್ತಿ ಯೋಜನೆ ಆರಂಭಗೊಂಡಾಗಿಂದನೂ ಪೂರ್ಣ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿಯೇ 988 ಕೋಟಿ ರೂಪಾಯಿ ಈಗ ಇಲ್ಲಿವರೆಗೂ ಸಹ ಒಂದು ಹೆಚ್ಚು ಕಡಿಮೆ 2.5 ವರ್ಷ ಏನಾಗಿದೆ ಬಾಕಿ ಉಳಿದಿದೆ. ಹೀಗಾಗಿ ಆ ಮೊತ್ತ ಕೊಟ್ಟಲ್ಲಿ ನಮಗೂ ಅನುಕೂಲ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ರಾಜ್ಯ ಸರ್ಕಾರ ಪೂರ್ತಿಯಾಗಿ ಏನು ನಮ್ಮ ನಿಗಮನ ಕೈ ಬಿಟ್ಟಿಲ್ಲ ರಾಜ್ಯ ಸರ್ಕಾರ. ಯಾಕಂದರೆ ಅಗತ್ಯ ಇದ್ದ ಸಂದರ್ಭದಲ್ಲಿ ಹೊಸ ಬಸ್ಗಳ ಖರೀದಿಗೆ ಅನುಕೂಲ ಮಾಡಿದೆ. ಜೊತೆಗೆ ಎಲೆಕ್ಟ್ರಿಕ್ ಬಸ್ಗಳ ಖರೀದಿಗೂ ಸಹ ಅನುಕೂಲ ಮಾಡ್ತಾಯಿದೆ. ಒಟ್ಟಾರೆ ಏನು ಸಿಬ್ಬಂದಿ ನೇಮಕ ಇರ್ಬೋದು ಇತ್ಯಾದಿಗಳಿಗೂ ಸಹ ರಾಜ್ಯ ಸರ್ಕಾರ ಭಾಳಷ್ಟು ಹೆಲ್ಪ್ ಮಾಡ್ತಾಯಿದೆ. ಆದರೆ ಶಕ್ತಿ ಯೋಜನೆಯ ಹಣ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಲ್ಲಿ ಇಲ್ಲಿನ ಸಮಸ್ಯೆಗಳು, ಏನು ಈ ಹಿಂದೇನು ರಿಟೈರ್ಮೆಂಟ್ ಆದವ್ರಿಗೆ ಒಂದು ಬೆನಿಫಿಟ್ಸ್ ಕೊಡೋದಿರ್ಬೋದು, ಮತ್ತು ಸಿಬ್ಬಂದಿಗೆ ಸಕಾಲಕ್ಕೆ ವೇತನ ಕೊಡೋದು ಇತ್ಯಾದಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಪ್ರಿಯಾಂಕ ಅವ್ರದ್ದಾಗಿದೆ. ಒಟ್ಟಾರೆ ಏನು ರಾಜ್ಯ ಸರ್ಕಾರ ಏನು ಪೆಂಡಿಂಗ್ ಉಳಿಸ್ಕೊಂಡಿದೆ, ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೊರೆಯಾಗಿದೆ ಅಂತಲೇ ಹೇಳ್ಬೋದು ವಾಯುವ್ಯ ಸಾರಿಗೆ ನಿಗಮಕ್ಕೆ. ಯಾಕಂದರೆ ಹೆಚ್ಚು ಕಡಿಮೆ 988 ಅಂದರೆ ಹತ್ತತ್ರ 900 ಕೋಟಿ ಅಂದ್ಕೂಡಲೇ ಅಷ್ಟು ದೊಡ್ಡ ಮೊತ್ತದ ಹಣ ಬಾಕಿ ಉಳಿಸ್ಕೊಂಡಲ್ಲಿ ಖಂಡಿತ ಯಾವುದೇ ಸಂಸ್ಥೆಗಾದ್ರೂ ಒಂದಷ್ಟು ಹೊರೆ ಅಂತಲೇ ಹೇಳ್ಬೋದು. ಮತ್ತು ಯಾಕಂದರೆ ಅದು
ಅದರ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ತಿಂಗಳಿಂದ ತಿಂಗಳಿಗೆ ಹೆಚ್ಚಾಗ್ತಾನೆ ಹೋಗೋದ್ರಿಂದಾಗಿ ಆ ಹೊರೆನೇ ತಗ್ಗಿಸಿ ಆದಷ್ಟು ಅನುಕೂಲ ಮಾಡಿಕೊಡಿ ಅಂತೇಳಿ ಎಮ್ ಡಿ ಅವರು ಕೇಳ್ತಾ ಇದ್ದಾರೆ ಮತ್ತು ಈ ಭಾಗದ ಸಿಬ್ಬಂದಿನೂ ಕೇಳ್ತಾ ಇದ್ದಾರೆ, ವಾಯುವ್ಯ ನಿಗಮದ ಸಿಬ್ಬಂದಿನೂ ಕೇಳ್ತಾ ಇದ್ದಾರೆ. ಶಕ್ತಿ ಯೋಜನೆ ಕಳೆದ 2023 ಜೂನ್ ತಿಂಗಳಿನಿಂದ ಜಾರಿಯಲ್ಲಿದೆ. ಆವಾಗಿಂದ ನಮಗೆ ಸುಮಾರು ಸರಾಸರಿಯಾಗಿ ಒಂದು ದಿನಕ್ಕೆ 27 ಲಕ್ಷ ಪ್ರಯಾಣಿಕರು ನಮ್ಮಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅದರ ಪೈಕಿ ಸುಮಾರು 17 ಲಕ್ಷ ಮಹಿಳೆಯರು ನಮ್ಮಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇದು ಏನು ನಾವು ಉಚಿತ ಟಿಕೆಟ್, 0 ಟಿಕೆಟ್ ಅಂತ ಕೊಡ್ತಾ ಇದ್ದೀವಿ, ಇದನ್ನು ನಾವು ಸರ್ಕಾರಕ್ಕೆ ಎಷ್ಟು ಕೊಟ್ಟಿದ್ದೀವೋ ಅದನ್ನು ಕ್ಲೈಮ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅನುದಾನಕ್ಕೆ. ಸೊ ಅದ್ರ ಪೈಕಿ ನಮಗೆ ಈಗ ಏನು ಕೊಡ್ತಾ ಇದ್ದೀವಿ 75% ನಮಗೆ ರೀಇಂಬರ್ಸ್ ಆಗ್ತಾ ಇದೆ. ಇನ್ನು ಸರ್ಕಾರ ಮಟ್ಟದಿಂದ ನಮಗೆ ಸುಮಾರು 988 ಕೋಟಿ ಬರುವುದು ಬಾಕಿ ಇದೆ. ಅಲ್ಲ, ಮಂತ್ಲಿ ಕ್ಲಿಯರ್ ಮಾಡ್ತಾರೆ, ಬಟ್ ನಾವು ಎಷ್ಟಿಗೆ ಕಳಿಸ್ತೀವೋ ಅದಕ್ಕೆ 75%ಗೆ ಅಷ್ಟೇ ಕೊಡ್ತಾ ಇದ್ದಾರೆ. ಈಗ 3 ತಿಂಗಳಾಗಿ ಬಂದಿಲ್ಲ, 4 ತಿಂಗಳಾಗಿ ಬಂದಿಲ್ಲ ಅಂತಿಲ್ಲ. ನಾವು 100 ರೂಪಾಯಿ ಕೇಳಿದರೆ 75 ರೂಪಾಯಿ ಬರ್ತಾ ಇದೆ. ಸೊ ಅದು ಬಿಲ್ಡ್ ಆಗಿ ಈಗ 988 ಕೋಟಿ ಆಗಿದೆ. ಸರ್ಕಾರ ಭಾಳ ಹೆಲ್ಪ್ ಆಗಿದೆ ಖಂಡಿತ. ಶಕ್ತಿ ಯೋಜನೆಯಿಂದ ನಮ್ಮಲ್ಲಿ ಪ್ರಯಾಣಿಕರು ಹೆಚ್ಚಾಗಿದ್ದಾರೆ, ಲೋಡ್ ಜಾಸ್ತಿ ಆಗಿದೆ. ಆ್ಯಂಡ್ ಈಗ ಹೊಸ ಬಸ್ ಖರೀದಿಗೆ ಸರ್ಕಾರದಿಂದ ನಮಗೆ ಅನುದಾನ ಬಿಡುಗಡೆ ಆಗಿದೆ. ಸುಮಾರು 300 ಬಸ್ಸಿಗೆ ಈಗ ಆಗಿದೆ. 150 ಬಸ್ಸು ಮತ್ತು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಿಲ್ಲದೆ 1000 ಎಲೆಕ್ಟ್ರಿಕ್ ಬಸ್ಸಸ್ಗೆ ಅನುಮೋದನೆ ಕೊಡ್ತಾ ಇದ್ದಾರೆ. ಇದಲ್ಲದೆ ನಮಗೆ 646 ಕೋಟಿ ಇದು PFಗೆ ಮರುಪಾವತಿಗೆ ಸಾಲನ ಗೌರ್ಮೆಂಟೇ ತೀರಿಸ್ತಾ ಇದ್ದಾರೆ. ಸೊ ರೀಇಂಬರ್ಸ್ ಮಾಡ್ತಾ ಇದ್ದಾರೆ. ಸೊ ಇವೆಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದು ದುಡ್ಡು ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಅದು ನಾವು ಡಿಮಾಂಡ್ ಮಾಡಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಏನು ನಷ್ಟದಲ್ಲಿದೆ ಮೊದಲೇ ಈ ನಿಗಮ. ಹಾಗಾಗಿ ಈ ನಿಗಮದ ಲಾಭದ ದೃಷ್ಟಿಯಿಂದ ಮತ್ತು ಅಟ್ಲೀಸ್ಟ್ ಲಾಭ ಅಂತೂ ಗಳಿಸೋದು ಬೇಡ, ಅಟ್ಲೀಸ್ಟ್ ಯಥಾರೀತಿ ಕಾಪಾಡ್ಕೊಂಡು ಹೋಗಲಿಕ್ಕೆ ನೋ ಪ್ರಾಫಿಟ್ ನೋ ಲಾಸು ಆ ವ್ಯವಸ್ಥೆನಲ್ಲಾದರೂ ಮುಂದುವರಿಲಿಕ್ಕೆ ಬಾಕಿ ಮೊತ್ತ ಪಾವತಿ ಮಾಡೋದಲ್ಲಿ ಅನುಕೂಲ ಆಗುತ್ತೆ. ಮತ್ತು ಸರ್ಕಾರದ ಕೈಯಲ್ಲಿ ಸಾಕಷ್ಟು ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡು ಇರೋದ್ರಿಂದಾಗಿ ಅದನ್ನು ಕೊಟ್ಟರೆ ಇಲ್ಲಿಗೆ ಈ ನಿಗಮಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಆಗ್ತಾಯಿದೆ. ಒಟ್ಟಾರೆ ರಾಜ್ಯ ಸರ್ಕಾರ ಏನು ಹಲವಾರು ತಿಂಗಳುಗಳಿಂದ ಏನು ಬಾಕಿ ಉಳಿಸ್ಕೊಂಡಿದೆ ಆ ಬಾಕಿ ಮೊತ್ತ ಪಾವತಿ ಮಾಡೋದಲ್ಲಿ ಒಂದಷ್ಟು ನಿಗಮಕ್ಕೆ ರಿಲೀಫ್ ಆಗ್ತದಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹ ತುರ್ತು ಕ್ರಮ ಕೈಗೊಳ್ಳುವಂತಹ ಅಗತ್ಯ ಇದೆ. ಶಿವರಾಮ ಮಸೂಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.